ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೌದು, 4 ವರ್ಷಗಳ ಸತತ ಪರಿಶ್ರಮ ಇವತ್ತಿಗೆ ಸಾರ್ಥಕ ಆಗುತ್ತಾ? ಅಭಿಮಾನಿಗಳು ಕೈ ಹಿಡಿತಾರ ಅನ್ನೋ ಪ್ರಶ್ನೆಗೆ ಅಭಿಮಾನಿಗಳೇ ಉತ್ತರ ಕೊಡ್ತಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಹೇಳ್ತೀರಾ ಈ ಒಂದು ಕ್ರೇಜ್ಗೆ? ಮೇಡಮ್, ನೆಕ್ಸ್ಟ್ ಲೆವೆಲ್ಲು. ಈ ಕ್ರೈಸು ತುಂಬ ಖುಷಿ ಆಗುತ್ತೆ. ಇದು ಒಬ್ಬ ಕಂಡಕ್ಟರ್ ಮಗ ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲಿಸ್ತೀನಿ ಅಂತ, ಸಾರಿ, ಬಸ್ ಕಂಡಕ್ಟರ್ ಮಾರೆ, ಒಬ್ಬ ಬಸ್ ಡ್ರೈವರ್ ಮಗ ಗಾಂಧಿನಗರದಲ್ಲಿ ಬಂದು ಕಟೌಟ್ರ್ ನಿಲ್ಲಿಸ್ತೀನಿ ಅಂತೇಳಿ ವರ್ಲ್ಡ್ಗೆ ಕಟೌಟ್ರ್ ನಿಲ್ಲಿಸಿದ್ದೇನೆ. ಇದಕ್ಕಿಂತ ಖುಷಿ ಏನಿದೆ ಹೇಳಿ? ನಾನು ಹೇಳೋದೇನೆಂದರೆ, ಇದು ಒಬ್ಬ SSR ಗೆಲುವಲ್ಲ, ಇದು ಒಬ್ಬ ಕನ್ನಡಿಗನ ಗೆಲುವು. ಈ ಸಿನಿಮಾ ದಯಮಾಡಿ ಹೇಳ್ತೀನಿ, ಈ ಸಿನಿಮಾ ಗೆದ್ದರೆ ಒಬ್ಬ SSR ಗೆದ್ದಂಗೆಲ್ಲ, ಕನ್ನಡ ಸಿನಿಮಾನೇ ಗೆದ್ದಂಗೆ ಅಲ್ವಾ? ನಿಜವಾಗ್ಲೂ ಖುಷಿ ಇದೆ. ಇಡೀ ತೆಲುಗು ಇಂಡಸ್ಟ್ರಿ ವರ್ಲ್ಡನ್ನೇ ತಿರುಗಿ ನೋಡಂಗೆ ಮಾಡಿದ್ರು ಒಬ್ಬ ಮೇರು ನಟ ನಮ್ಮ ಕನ್ನಡಿಗ ಅಂದರೆ. ಇದಕ್ಕಿಂತ ಖುಷಿ ಏನಿದೆ ಮೇಡಮ್? ನಮ್ಗೆ ತುಂಬ ಖುಷಿ ಆಗುತ್ತೆ. ಒಂದು ಏನು ಕನ್ನಡ ಸಿನಿಮಾಗಳು ಅಂದರೆ ಪರಭಾಷೆದವ್ರು ಏನು ಒಂದು ಬೇರೆ ರೀತಿ ನೋಡ್ತಾ ಇದ್ರು, ಇವತ್ತು ಅಂಥ ಕನ್ನಡ ಸಿನಿಮಾನ ಒಂದು ಸಲ ಒಳ್ಳೆ ತಿರ್ಗಂಗೆ ನೋಡಿದ್ದಾರೆ ಯಶೋರು. ಅದಕ್ಕಿಂತ ಖುಷಿ ಇನ್ನೇನು ಬೇಕು? ನಾನು ಒಬ್ಬ ಕನ್ನಡಿಗಾಗಿ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ. ನಾನು ಡಿ ಬಾಸ್ ಅಭಿಮಾನಿ, ಇವರು ಕಿಸಸ್, ಈಗ ಎಲ್ಲರೂ ಜೊತೆಲ್ಲ ಇದ್ದೀವಿ ಅಲ್ವಾ? ಇವತ್ತು ನಾನು ಸುದೀಪ್ ಸರ್ನ ತುಂಬ ಇಷ್ಟಪಡ್ತೀನಿ, ಡಿ ಬಾಸ್ನಂತೂ ತುಂಬ ಇಷ್ಟಪಡ್ತೀನಿ. ಬಟ್ ಎಲ್ಲರೂ ಇಲ್ಲಿ ಸ್ಟಾರ್ ವಾರ್ ಅಂತ ಏನಿಲ್ಲ, ಎಲ್ಲರೂ ಬಂದು ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೇನು ಥಿಯೇಟ್ರ್ ಮುಚ್ಚೋಗೋ ಟೈಮ್ಗಳಲ್ಲಿ ಈ ಥರ ಜನಗಳು ಇದ್ದಾರೆ ಅನ್ನೋದಕ್ಕೆ ಒಳ್ಳೆ ಸಿನಿಮಾಗಳಿಗೆ ಯಾವತ್ತೂ ಸಾವೇ ಇಲ್ಲ ಮೇಡಮ್. ನೀವು ಸುದೀಪ್ ಅವರ ಅಭಿಮಾನಿ. ಓಕೆ, ಯಶ್ ಅವರು ಕೂಡ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ? ಮೇಡಮ್, ಫುಲ್ ಖುಷಿ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ವೈರ್ ನೋಡ್ಕೊಳಮ್ಮ, ಏನು ಆತ್ರ ನೋಡಿ ನೀವು ಇಲ್ಲೇ ನೋಡ್ತಾ ಇದ್ದೀರಾ, ನೂಕು ಗಾಡ್ಲಲ್ಲಿ ನಿಮ್ಮನ್ನ ಎಳ್ದಾಕ್ತವ್ರ ಸೈಡ್ಗೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಸೊ ವಾಚ್ ಔಟ್ ಗಾಯ್ಸ್ ಅಂತ ಹೇಳಿದರು, ಇಂಡಸ್ಟ್ರಿನ ಬೇರೆ ಜಾಗಕ್ಕೆ ತೊಗೊಂಡೋಗ್ಬೇಕು, ಇಡೀ ಇಂಡಿಯಾ ತಿರುಗಿ ನೋಡಬೇಕು, ಆ ರೇಂಜಲ್ಲಿ ಮಾಡ್ತೀನಿ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ಇವತ್ತು ಮಾಡಿದ್ದಾರೆ. ಸೊ ಬೇರೆ ಇಷ್ಟೆಲ್ಲ ಹೋಗಿ ಅಲ್ಲೇ ನಮ್ಮ ಸಿನಿಮಾ ಓಪನ್ ಆಗಿದೆ, ಆಲ್ರೆಡಿ ದುಬೈಯೆಲ್ಲ ರಿಲೀಸ್ ಆಗಿದೆ. ಸೊ ಏನಂದರೆ ತುಂಬ ಖುಷಿ ಆಗ್ತಾ ಇದೆ. ಮೇಯ್ನ್ ಬಂದ್ಬಿಟ್ಟು ಸೊ ಏನಂದರೆ ನೋಡ್ತಾ ಇದ್ದೀರಾ, 4 ಗಂಟೆ 5 ಗಂಟೆಯಿಂದ ಎಲ್ಲ ಇದ್ದಾರೆ. ಸೊ ಎಲ್ಲರೂ ಕಣ್ಣುಗಳು ಎದ್ದು ಎಲ್ಲ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಸಕ್ಕತ್ತಾಗಿದೆ ಮೂವಿ ಅಂತ ಆಲ್ರೆಡಿ ರಿವ್ಯೂ ಹೊಡ್ತಾ ಇದೆ. ಸೊ ಏನಿದ್ರು ಮಸ್ತ್ ಅಷ್ಟೇ ಮೇಡಮ್. ಕನ್ನಡ ಸಿನಿಮಾದ ಒಬ್ಬ ನಟ ಇಂಡಸ್ಟ್ರಿ ಒಳ್ಳೆ ತಿರುಗಂಗೆ ಮಾಡಿದಾನಂದರೆ ನಿಜವಾಗ್ಲೂ ನಾನೊಬ್ಬ ಕನ್ನಡಿಗಾಗಿ ತುಂಬ ಖುಷಿ ಆಗುತ್ತೆ ಮೇಡಮ್. ನನ್ನ ಜೀವ ಇರೋವರೆಗೂ ನಾನು ಕನ್ನಡ ಸಿನಿಮಾಗಳಿಗೆ ಯಾವತ್ತೂ ನಾವು ಸಪೋರ್ಟ್ ಮಾಡೋದು ಬಿಡಲ್ಲ. ಆಮೇಲೆ ಹೇಳ್ತಿದ್ದೀನಿ, ಒಬ್ಬ ಬಸ್ ಡ್ರೈವರ್ ಮಗ ಕನ್ನಡ ಇಂಡಸ್ಟ್ರಿಯಲ್ಲಿ ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲಿಸಿ ಅಂತ ಬಂದವರು ಇವತ್ತು ವರ್ಲ್ಡ್ಗೆ ಕಟೌಟ್ ನಿಲ್ಲಿಸಿದ್ದಾರೆ. ಇದು ಕನ್ನಡಿಗರ ಗೆಲುವಲ್ಲ, ಒಬ್ಬ ಡ್ರೈವರ್ ಮಗನ ಗೆಲುವಲ್ಲ, ಈ ಸಿನಿಮಾ ಕನ್ನಡಿಗರ ಗೆಲುವು. ಖುಷಿದೆ ಮೇಡಮ್. ಮೇಡಮ್, ಮತ್ತೆ ಜಗ್ಗೇಶ್ ಹೇಳಿದ್ರು ಒಂದು ಮಾತು. ಸೊ ಬೇರೆ ತಮಿಳ್ನಾಡಿಗೆ ಹೋಗಿ ಮತ್ತು ಆಂಧ್ರದಲ್ಲಿ ಹೋಗಿ ನಮ್ಮ ಕಟೌಟ್ ನಿಲ್ಲಿಸಿ ಅಲ್ಲಿ ಹೋಗ್ಬಿಟ್ಟು ಮೀಸೆ ತಿರುಗಿಸಿ ಅಂತ. ಸೊ ಇವತ್ತು ನೀವು ಹೋಗಿ ಜಗ್ಗೇಶ್ವರನ್ನ ಕೇಳಬೇಕು. ಸರ್ ಅವ್ರು ಹೇಳಿದ ಮಾತು ನೋಡ್ಕೊಂಡಿದ್ದಾರೆ, ಅಪ್ಪುಲ್ ಗುಡಿದ ಮಗ ಅಂತ ಹೇಳಿದರು. ಸೊ ಒಂದು ರಿಯಾಲಿಟಿ ಶೋದಲ್ಲಿ ಜಗದೀಶ್ ಅವರು. ಸೊ ಇವತ್ತಿಗೆ ಅದೇ ಜಾಗಕ್ಕೆ ಹೋಗಿದ್ದಾರೆ, ತಮಿಳ್ನಾಡಲ್ಲೂ ಮಾಡಿದ್ದಾರೆ, ಆಂಧ್ರದಲ್ಲೂ ಮಾಡಿದ್ದಾರೆ, ಮಲಯಾಳಕ್ಕೂ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಕಡೆ ಮೀಸೆ ತಿರುಗಿಸಿ ಬಂದಿದ್ದಾರೆ. ಸೊ ಸಿನಿಮಾ ಗೆದ್ದಂಗೆ ಮೇಡಮ್. ಸೊ ನೋಡಿದ್ರಲ್ಲ, ಯಶ್ ಅವರಿಗೆ ಅಂದರೆ ಬರ ನಟರ ಸ್ಟಾರ್ಸ್ ಅಭಿಮಾನಿಗಳು ಕೂಡ ಇವತ್ತಿಗೆ ಸಪೋರ್ಟ್ ಮಾಡ್ತಿರೋವಂಥದ್ದು. ದರ್ಶನ್ ಹಾಗೂ ಸುದೀಪ್ ಅವರ ಅಭಿಮಾನಿ